ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈ ಸಂಚಿಕೆಯಲ್ಲಿ ವಿಶಾಲು ಮಗಳು ರೇಖಾ ಆಗಿರ್ತಾಳೆ. ಅವಳು ಮತ್ತೆ ಮಂಜಾ ಲವ್ ಮಾಡ್ತಿರ್ತಾರೆ. ವಿಶಾಲುಗೆ ಎಲ್ಲಾ ವಿಷಯನೂ ಗೊತ್ತಾಗಿ ರೇಖಾನ ಹೈದರಾಬಾದ್ ಕಳಿಸಿ ಅಲ್ಲಿ ಅವಳನ್ನ ಹೌಸ್ ಅರೆಸ್ಟ್ ಮಾಡಿಸಿರ್ತಾರೆ. ಆ ವಿಷಯನೆಲ್ಲಾನು ರೇಖಾ ಮಂಜನ್ ಜೊತೆ ಹೇಳ್ತಾಳೆ. ಮಂಜಾ ರೇಖಾಗೆ ಸಮಾಧಾನ ಮಾಡ್ತಾನೆ. ಆಗಲ್ಲಿಗೆ ಮೀನಾ ಬರ್ತಾಳೆ. ಯಾಕೋ ಮಂಜಾ ಡಲ್ ಆಗಿದೆಯಾ ಅಂತ ಕೇಳ್ತಾಳೆ. ಮಂಜಾ ರೇಖಾ ವಿಷಯ ಹೇಳ್ತಾನೆ. ನಾನು ಅವತ್ತೇ ಹೇಳಿದೆ ಇದೆಲ್ಲ ನಮಗೆ ಸರಿ ಹೋಗಲ್ಲ ಅಂತ. ಅವ್ರು ಮಾಡಿರೋದು ಒಳ್ಳೇದಾಯಿತು. ಅವ್ರು ತೋರಿಸಿದ ಹುಡುಗನ ಮದುವೆ ಆಗ್ತಾಳೆ ಬಿಡು. ಅವಳಾಗಂತಿರುವಾಗ ಅಕ್ಕ ಆಗಲ್ಲ ಅಕ್ಕ, ರೇಖಾನ ನಾನು ತುಂಬಾ ಇಷ್ಟಪಡ್ತಿದ್ದೀನಿ. ಅವಳು ಕೂಡ ನನ್ನನ್ನು ತುಂಬಾ ಇಷ್ಟಪಡ್ತಿದ್ದಾಳೆ. ಅವಳು ಇಲ್ಲ ಅಂದರೆ ನಾನು ಇಲ್ಲ ಅಂತಿರುವಾಗಲೇ ಕುಸುಮ ಅಲ್ಲಿಗೆ ಬರ್ತಾರೆ. ಲೇ, ಏನು ಅಂದ್ಕೊಂಡಿದ್ಯಾ ನಿನ್ನ ಮನಸ್ಸಲ್ಲಿ? ಅವಳಿಗೋಸ್ಕರ ನೀನು ಸಾಯ್ತೀನಿ ಅಂತ ಹೇಳ್ತಿದ್ಯಾ? ಅದಕ್ಕೆನಾ ನಾನು ನಿನ್ನನ್ನು ಎತ್ತು ಹೊತ್ತು ಸಾಕಿದ್ದು? ಏನೋ ನಾವು ಯಾರು ನಿನಗೆ ಮುಖ್ಯ ಅಂತ ಅನ್ನಿಸ್ತಿಲ್ವಾ? ಹಾಗಾದರೆ ಒಂದು ಕೆಲಸ ಮಾಡು, ನನಗೊಂದು ತೊಟ್ಟು ವಿಷಯ ತಂದು ಕೊಟ್ಬಿಟ್ಟು ಆಮೇಲೆ ಏನಾದರೂ ಮಾಡ್ಕೊ. ಹಾಗಂತ ಕುಸುಮ ಅವರು ಹೇಳ್ತಿರುವಾಗ, ಅಮ್ಮ ಏನಮ್ಮ ನೀನು, ಅವನೇನೋ ಚಿಕ್ಕ ಹುಡುಗ, ಗೊತ್ತಿಲ್ಲದೇನೆ ಏನೇನೋ ಮಾತಾಡ್ತಾನೆ, ನೀನು ಈ ಥರನೇ ಮಾತಾಡ್ತಿದ್ಯಲ್ಲಮ್ಮ ಅಂತಾಳೆ ಮೀನಾ. ಅವ್ನು ಹೇಗೆ ಮಾತಾಡ್ತಿದ್ದಾನೆ ನೋಡಿ ಅಂತಾರೆ ಕುಸುಮ. ನಾನು ಅವನ ಜೊತೆ ಮಾತಾಡ್ತೀನಿ, ನೀನು ಸಮಾಧಾನ ಮಾಡ್ಕೊಳಮ್ಮ ಅಂತಾಳೆ ಮೀನಾ. ಮಂಜಾ, ಅಮ್ಮ ನಿನ್ನ ಮೇಲಿರೋ ಪ್ರೀತಿಯಿಂದ ಆ ರೀತಿ ಹೇಳ್ತಿದ್ದಾರೆ ಅಷ್ಟೇ. ನನಗೆ ನೀನು ಮುಖ್ಯ ಕಣೋ, ನಿನ್ಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಯ ನನಗೆಲ್ರಿಗೂ ಅಂತಾಳೆ ಮೀನಾ. ಅಕ್ಕ ರೇಖಾ ನಾನು ಅಂತ ಮಂಜಾ ಹೇಳಕ್ಕೆ ಬರ್ತಾನೆ. ಅಯ್ಯ ಸ್ವಾಮಿ, ಎಲ್ಲ ಅರ್ಥ ಆಯಿತು. ತುಂಬಾ ಲವ್ ಮಾಡ್ತಿದ್ದೀವಿ, ನಾವಿಬ್ಬರು ಜೊತೆ ಸೇರಿ ಬಾಳ್ಬೇಕು ಅಂತ ಆಸೆ ಪಡ್ತಿದ್ದೀವಿ. ಅದೆಲ್ಲ ಸರಿನೇ ಕಣೋ, ಆದರೆ ಅದನ್ನೆಲ್ಲ ನೀನು ಮಾತ್ರ ಅಂದ್ಕೊಂಡ್ರೆ ಸಾಕಾ? ಅವ್ರ ಅಪ್ಪ ಅಮ್ಮ ಹಾಗೆ ಅನ್ಕೋಬಾರ್ದಾ? ಅವರು ಖಂಡಿತ ರೇಖಾನ ನಿನಗೆ ಮದುವೆ ಮಾಡೋಕ್ಕೆ ಒಪ್ಕೊಳ್ಳಲ್ಲ. ಅವ್ರ ಸಹವಾಸ ಸರಿ ಇಲ್ವೋ? ಬೇಡ ಮಂಜಾ ಅಂತ ಮೀನಾ ಹೇಳ್ತಿರುವಾಗ, ಅಕ್ಕ ನಾನೇನಾದರೂ ಭಾವನ ಹತ್ರ ಮಾತಾಡಿ ನೋಡ್ಲಾ ಅಂತಾನೆ ಮಂಜಾ. ಲೇ, ಸುಮ್ಮನೆ ಅವ್ರನ್ನ ಇದರಲ್ಲೆಲ್ಲ ಎಳ್ದಾಡ್ಬೇಡುವ. ಮೀನಾ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡು ಹೋಗ್ತಿದ್ದಾಳೆ. ಅವ್ಳ ಜೀವನಕ್ಕೆ ಏನಾದರೂ ತೊಂದರೆ ಆಯಿತು ಅಂತ ಇಟ್ಕೋ. ಹಾಗಂತ ಕುಸುಮ ಹೇಳ್ತಿರೋವಾಗ, ಅಮ್ಮ ಇರಮ್ಮ ನೀನು. ಹಾಗಂತ ಮೀನಾ ಹೇಳಿ, ಮಂಜಾ ನೋಡು ಮಂಜಾ, ಅವ್ರು ಕೊಟ್ಟಿರೋ ಧೈರ್ಯದಿಂದನೇ ನೀನು ಈ ರೀತಿ ಮುಂದುವರಿತಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅವರು ಎಲ್ಲ ವಿಷಯದಲ್ಲೂ ಆತರ ಪಡ್ತಾರೆ. ಅವ್ರ ಜೊತೆನಲ್ಲಿ ಬರೋ ಸಮಸ್ಯೆಗಳ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ. ಅವ್ರ ಜೊತೆ ಈ ವಿಷಯದ ಬಗ್ಗೆ ಇನ್ಮೇಲೆ ಮಾತಾಡೋದೇ ಬೇಡ. ನಾನು ಹೇಳಿದ್ದನ್ನು ಕೇಳು, ರೇಖಾನ ಮರೆತು ನಿನ್ನ ಜೀವನ ಬಗ್ಗೆ ನೀನು ಯೋಚನೆ ಮಾಡು ಅಂತಾಳೆ ಮೀನಾ. ಈ ಕಡೆ ಫಂಕ್ಷನ್ಗೆ ರೋಹಿಣಿ ಮನೋಜ್ನ ಬರೋಕ್ಕೆ ಹೇಳಿರ್ತಾಳೆ. ಏನಿದು ಇಷ್ಟೊತ್ತಾದ್ರೂ ಇವ್ರು ಬಂದಿಲ್ವಲ್ಲ? ಈವೆಂಟ್ ಬೇರೆ ಸ್ಟಾರ್ಟ್ ಆಗ್ತಿದೆ, ಫೋನ್ನೇ ತೆಗಿತಿಲ್ಲ, ಬರ್ತಾರೋ ಇಲ್ವೋ ಅದು ಗೊತ್ತಾಗ್ತಿಲ್ಲ, ಒಂದು ಅರ್ಥ ಆಗ್ತಿಲ್ವಲ್ಲ ಅಂತಿರುವಾಗ ಅಲ್ಲಿರೋ ಸ್ಟಾಫ್ ಬರ್ತಾರೆ. ರೋಹಿಣಿ, ಏನು ನೀವು ಮಾತ್ರ ನಿಂತಿದ್ದೀರಾ, ನಿಮ್ಮ ಹಸ್ಬೆಂಡ್ ಬಂದಿಲ್ವಾ ಅಂತ ಕೇಳ್ತಾರೆ. ಅವರು ಆನ್ ದ ವೇಲಿ ಇದ್ದಾರೆ ಅಂತ ರೋಹಿಣಿ ಹೇಳ್ತಾಳೆ. ಬೇಗ ಬರೋಕ್ಕೆ ಹೇಳಿ, ನೀವಿಬ್ಬರು ಸೇರಿ ಪರ್ಫಾರ್ಮೆನ್ಸ್ ಮಾಡಿದರೆ ಅವಾರ್ಡೇ ಸಿಗ್ಬೋದು ನಿಮಗೆ ಅಂತ ಹೇಳ್ತಾರೆ. ಶೋರ್, ನೀನು ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಯಾಕೆ ಇವ್ರು ಇನ್ನೂ ಬಂದಿಲ್ಲ? ಯಾಕೆ ಈ ಥರ ಮಾಡ್ತಿದ್ದಾರೆ? ಇವ್ರು ಏನಾದರೂ ಬರಲಿಲ್ಲ ಅಂದರೆ ಕಪಾಲ್ ಅವಾರ್ಡು, ಬಿಸ್ನೆಸ್ ಫಂಡಿಂಗ್ ಎಲ್ಲ ಬೇರೆ ಕಡೆ ಹೋಗುತ್ತೆ. ಹಾಗಂತೇಳಿ ರೋಹಿಣಿ ತಲೆ ಕೆಡಿಸ್ಕೊಂಡು ಮತ್ತೆ ಫೋನ್ ಮಾಡ್ತಿರ್ತಾಳೆ. ಈ ಕಡೆ ಕಾರ್ ಗ್ಯಾರೇಜ್ಗೆ ಸೂರ್ಯ ಬರ್ತಾನೆ. ಸೂರ್ಯ ಬಂದ್ಬಿಟ್ಯಾ? ನಾನೇ ಈಗ ಫೋನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕಣ ಅಂತ ಚೇತ ಹೇಳ್ತಾನೆ. ಬಾ ಟೀ ಕುಡಿಯೋಣ ಅಂತಿರುವಾಗ, ಬೇಡ ಕಣ, ಇನ್ನು 10 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ, ಬಾಡಿಗೆಗೆ ಹೋಗ್ಬೇಕು ಅಂತಾನೆ ಸೂರ್ಯ. ಲೇ, ಟೀ ಕುಡಿದೇನೆ ಆರೋಗ್ಯ ಹಾಳು ಮಾಡ್ಕೋಬೇಡುವ. ಸಿಸ್ಟರ್ ಗೊತ್ತಾದ್ರೆ ನನ್ನನ್ನು ಕೇಳ್ತಾರೆ ಅವರು. ನೀವು ಇದ್ಕೊಂಡು ಅವ್ರನ್ನ ಚೆನ್ನಾಗಿ ನೋಡ್ಕೋದೇ ಹೇಗ್ಬಿಟ್ರಿ ಅಂತ. ನೀವು ಜೊತೆಲೆ ಇದ್ಕೊಂಡು ಇದನ್ನೆಲ್ಲ ಕೇಳಬಾರ್ದ ಅಂತ ಕೇಳ್ತಾರೆ ಅಂತಾನೆ. ಹೇಳಿದ್ರೆ ಕುಡಿದ್ರು ಅಂತ ಹೇಳು, ಇದ್ರಲ್ಲಿ ಏನಿದೆ ಅಂತ ಸೂರ್ಯ ಹೇಳ್ತಾನೆ. ಈಗ ಬಾಡಿಗೆ ಸಿಕ್ಕಿರೋದೇ ದೊಡ್ಡ ವಿಷಯ, ಅದನ್ನ ಹೇಗೋ ಬಿಟ್ಕೊಡೋಕ್ಕಾಗುತ್ತೆ ಅಂತ ಸೂರ್ಯ ಹೇಳ್ತಾನೆ. ಆಗಲಿಗೆ ಮಂಜಾ ಬರ್ತಾನೆ. ಬಾರೋ ಮಂಜಾ, ಏನು ದಿಢೀರಂತ ಇಲ್ಲಿಗೆ ಬಂದ್ಬಿಟ್ಟಿದೀಯ ಅಂತಾನೆ ಸೂರ್ಯ. ಬ್ಯುಸಿಯಾಗಿದ್ದೀರ ಬಾವ? ಹಾಗಂತ ಮಂಜಾ ಕೇಳ್ತಾನೆ. ಬಾಡಿಗೆಗೆ ಹೋಗ್ಬೇಕು ಕಣ, ನೀನು ಇಲ್ಲಿ ಏನಕ್ಕೆ ಬಂದೆ ಮೊದಲು ಹೇಳು ಅಂತಾನೆ ಸೂರ್ಯ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಮಂಜಾ ಹೇಳ್ತಾನೆ. ಏನೋ, ಏನಾದರೂ ಸಮಸ್ಯೆನಾ ಅಂತ ಕೇಳ್ತಾನೆ ಸೂರ್ಯ. ಏನು ಬಾವ ಕರೆಕ್ಟಾಗಿ ಹೇಳ್ತಿದ್ದೀರಾ ಅಂತ ಮಂಜಾ ಹೇಳ್ತಾನೆ. ಲವ್ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಸಮಸ್ಯೆ ಅನ್ನೋದು ತಾನಾಗ್ತಾನೆ ಬರ್ತಾನೆ ಇರುತ್ತೆ ಕಣೋ. ಈಗೇನಾಯಿತು ಬೇಗ ಹೇಳು ಅಂತಾನೆ. ರೇಖಾ ಕಾಲ್ ಮಾಡಿದ್ಲು. ಹೈದರಾಬಾದ್ನಲ್ಲಿ ಒಂದು ಮನೆಯಲ್ಲಿ ಅವಳನ್ನ ಹೌಸ್ ಅರೆಸ್ಟ್ ಮಾಡಿ ಇಟ್ಟಿದ್ದಾರಂತೆ ಅವರಪ್ಪ. ಹಾಗಂತ ಮಂಜಾ ಹೇಳ್ತಿರೋವಾಗ, ಏನೋ ಹೇಳ್ತಿದ್ಯಾ ಅಂತಾನೆ ಸೂರ್ಯ. ಹೌದು ಬಾವ, ಮನೆ ಬಿಟ್ಟು ಎಲ್ಲಿ ಹೋಗದೆ ಇರೋ ಹಾಗೆ ನೋಡ್ಕೋತಿದ್ದಾರೆ, ವಾಚ್ ಮಾಡೋಕ್ಕೆ ಜನಗಳನ್ನ ಬಿಟ್ಟಿದ್ದಾರಂತೆ. ಅವನ ಹಾಗಂತಿರೋವಾಗ ಯಾರೋ ಈ ರೀತಿ ಮಾಡ್ತಿರೋದು ಅಂತ ಸೂರ್ಯ ಕೇಳ್ತಾನೆ. ಅವ್ರ ಅಪ್ಪನೇ ಬಾವ ಅಂತಾನೆ ಮಂಜಾ. ಇದೆಲ್ಲ ನಡೆಯೋದೆ ಬಿಡೋ ಅಂತ ಸೂರ್ಯ ಹೇಳ್ತಿರೋವಾಗ, ಏನು ಬಾವ ಈಗ ಹೇಳ್ತಿದ್ದೀರಾ ಅಂತಾನೆ ಮಂಜಾ. ಮತ್ತಿನ್ನೇನು, ಹೆಣ್ಣೆತ್ತವ್ರು ಅವರು, ಇಷ್ಟು ವರ್ಷ ಸಾಕಿ ಬೆಳೆಸಿಲ್ವಾ, ನೀನು ಕೇಳಿದ ತಕ್ಷಣ ತಗೋ ಅಂತ ಕೊಟ್ಬಿಡ್ತಾರ ಅವರು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅರ್ಥ ಆಗ್ತಿದೆ ಬಾವ, ಆದರೆ ರೇಖಾ ಭಯದಲ್ಲಿದ್ದಾಳೆ, ತುಂಬ ಟೆನ್ಷನಲ್ಲಿ ಮಾತಾಡ್ತಿದ್ಲು. ಅವಳು ಹೇಳ್ತಿರೋದು ಕೇಳಿ ನನಗೂ ಕೂಡ ತುಂಬಾನೇ ಟೆನ್ಷನ್ ಆಯಿತು. ನಾನು ರೇಖಾ ಜೊತೆ ಮಾತಾಡ್ತಿರುವಾಗ ಅಕ್ಕನೂ ಕೂಡ ಅಲ್ಲಿಗೆ ಬಂದಿದ್ಲು, ಅವಳಿಗೂ ಕೂಡ ವಿಷಯ ಎಲ್ಲ ಗೊತ್ತಾಯಿತು. ಹಾಗಂತ ಮಂಜಾ ಹೇಳ್ತಿರೋವಾಗ, ಹಾಗಾದರೆ ನಿಮ್ಮ ಅಕ್ಕ ಬಾಯಿಗೆ ಬಂದಾಗ ನಿನ್ನನ್ನು ಚೆನ್ನಾಗಿ ಬೈದಿರ್ತಾಳಲ್ವಾ ಅಂತಾನೆ ಸೂರ್ಯ. ಹೌದು ಬಾವ, ರೇಖಾ ಜೊತೆ ಮಾತಾಡೋದೇ ಬೇಡ ಅಂತ ಹೇಳಿದ್ಲು ಅಂತಾನೆ. ಅವಳು ಹೇಳೋದ್ರಲ್ಲೂ ನ್ಯಾಯ ಇದೆ ಕಣೋ. ರೇಖಾ ದೊಡ್ಡ ಶ್ರೀಮಂತರ ಮನೆ ಹುಡುಗಿ, ಆ ವಿಶಾಲಮ್ಮ ನೋಡಿದ್ರೆ ದೊಡ್ಡ ರೌಡಿ. ಇನ್ನು ಮಗಳ ವಿಷಯದಲ್ಲಿ ಸುಮ್ಮನೆ ಇದ್ಬಿಡ್ತಾಳಾ? ನಿನಗೇನಾದರೂ ಆಗ್ಬಿಡುತ್ತೆ ಅನ್ನೋ ಭಯದಲ್ಲಿದ್ದಾಳೆ ಅವಳು. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಅಕ್ಕ ಕೂಡ ಅದನ್ನೇ ಹೇಳಿದ್ರು ಬಾವ ಅಂತಾನೆ ಮಂಜಾ. ನೋಡು ಮಂಜಾ, ನಾವು ಸಾಧಾರಣ ಕುಟುಂಬದವರು, ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ಲವ್ ಮಾಡಿದ್ಮೇಲೆ ಮನೆಯವ್ರಿಗೆ ಈ ಭಯ ಎಲ್ಲ ಆಟೋಮೆಟಿಕ್ ಆಗಿ ಬಂದೇ ಬರುತ್ತೆ. ಹಾಗಂತ ಸೂರ್ಯ ಹೇಳ್ತಿರುವಾಗ, ಬಾವ ನನ್ನಿಂದ ರೇಖನ ಬಿಟ್ಟಿರೋಕ್ಕಾಗಲ್ಲ ಬಾವ, ಅವಳು ಬೇರೆ ತುಂಬಾನೇ ಹೇಳ್ತಿದ್ದಾಳೆ ಅಂತಾನೆ ಮಂಜಾ. ಆ ಹುಡುಗಿ ನಿನ್ನನ್ನು ತುಂಬಾನೇ ಲವ್ ಮಾಡ್ತಿದ್ದಾಳೆ, ಮನೆಯಿಂದ ಹೊರಗೆ ಬರದೇ ಇರೋ ಹಾಗೆ ಕೂಡಾಕಿದ್ದಾರೆ ಅಂತ
ನೀನ್ ಬೇರೆ ಹೇಳ್ತಿದೀಯಾ, ಬೇಕು ಅಂತಾನೆ ಈ ರೀತಿ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತಿದೆ ಅಂತಾನೆ ಸೂರ್ಯ. ಅಕ್ಕ ರೇಖಾ ಜೊತೆ ಮಾತಾಡ್ಬೇಡ, ನಿಮ್ಮ ಹತ್ರನೂ ಹೆಲ್ಪ್ ಕೇಳೋದು ಬೇಡ ಅಂತ ಹೇಳಿದ್ಲು ಭವ. ಹಾಗಂತ ಮಂಜ ಹೇಳ್ತಿರುವಾಗ ನಮ್ಮಿಬ್ರಿಗೂ ಏನಾದ್ರೂ ಆಗ್ಬಿಡುತ್ತೆ ಅಂತ ಭಯ ಪಡ್ತಿದ್ದಾಳೆ ಕಣೋ, ನಾನು ಅವ್ರ ಜೊತೆ ಆಮೇಲೆ ಮಾತಾಡ್ತೀನಿ ಬಿಡು ಅಂತಾನೆ ಸೂರ್ಯ. ಭವ ನೀವೇ ಭವ ನನಗೆ ಹೆಲ್ಪ್ ಮಾಡಬೇಕು, ರೇಖಾ ಇಲ್ದಿರೋ ಜೀವನನ ನಾನು ನೆನ್ಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ. ಹಾಗಂತ ಮಂಜ ಹೇಳ್ತಿರುವಾಗ ಲೇ ಇದಕ್ಕೆ ಯಾಕೋ ಕಣ್ಣೀರಾಗ್ತಿದೀಯಾ, ನಾನು ಇದೀನಲ್ಲ ನಿಮ್ಮನ್ನೆಲ್ಲ ಹಾಗೆ ಬಿಟ್ಬಿಡ್ತೀನಾ, ಸುಮ್ಮನೆ ಫೀಲ್ ಮಾಡ್ಕೋಬೇಡ ಅಂತಾನೆ ಸೂರ್ಯ. ಮನೆಯಲ್ಲಿ ಡೌಟ್ ಬಂದಿದೆ ಅಂತ ಗೊತ್ತಾದ್ಮೇಲೆ ನಾವು ಸುಮ್ಮನೆ ಇರಬಾರ್ದು, ಎಲ್ಲನೂ ಪ್ರಾಪರ್ ಆಗಿ ಮಾಡಬೇಕು. ನೀನೊಂದು ಕೆಲಸ ಮಾಡು, ಮೊದಲು ಹೋಗಿ ರೇಖಾ ಅಪ್ಪನ ಹತ್ರ ಮಾತಾಡು ಅಂತಾನೆ ಸೂರ್ಯ. ಭವ ಅವ್ರ ಜೊತೆನಾ, ಅವ್ರ ಜೊತೆ ಹೋಗಿ ನಾನೇನು ಭವ ಮಾತಾಡೋದು ಅಂತಾನೆ ಮಂಜ. ಹಾಗಂತಿರುವಾಗ ಸೂರ್ಯ ಏನೋ ಲವ್ ಮಾಡೋದು ಗೊತ್ತಿದೆ, ಹುಡುಗಿ ಅಪ್ಪನ ಜೊತೆ ಮಾತಾಡೋದು ಗೊತ್ತಾಗಲ್ವ ನಿನಗೆ, ಅವ್ರ ಹತ್ರ ಹೋಗಿ ನಿಮ್ಮ ಹುಡುಗಿ ನಾನಿಬ್ಬರು ಲವ್ ಮಾಡ್ತಿದ್ದೀವಿ, ಮದುವೆ ಮಾಡಿಕೊಡಿ ಅಂತ ಕೇಳು ಅಂತಾನೆ ಸೂರ್ಯ. ಭವ ನಾನು ಅವ್ರ ಆಫೀಸಲ್ಲಿ ಕೆಲಸ ಮಾಡೋ ಸಾಧಾರಣ ಎಂಪ್ಲಾಯ್ ಭವ ಅಂತಾನೆ ಮಂಜ. ನಾನು ಹೋಗಿ ಹೇಗೆ ಅಂತಿರೋವಾಗ ನೋಡಿದ್ಯಾ, ನಿನಗೆ ಅನ್ನಿಸ್ತಿದೆ ಅಂದಮೇಲೆ ಹೆಣ್ಣೆತ್ತವ್ರಿಗೆ ಇನ್ನೇನು ಅನ್ಸಿರ್ಬೇಡ, ಸರಿ ಬಿಡು, ಇದನ್ನೆಲ್ಲ ನೋಡಿ ಲವ್ ಬರುತ್ತಾ, ಮನಸ್ಸು ಸೇರಿದ್ಮೇಲೆ ತಾನೇ ನಾವೇನೇ ಮಾಡಿದ್ರು ಸರಿಯಾಗೇ ಮಾಡಬೇಕು, ನೀನು ಹೋಗಿ ಅವ್ರ ಅಪ್ಪನ ಹತ್ರ ಮಾತಾಡು ಅಂತಾನೆ ಸೂರ್ಯ. ಅವ್ರು ಏನಾದರೂ ಕೋಪ ಮಾಡ್ಕೊಂಡೆ ಅಂತ ಮಂಜ ಕೇಳ್ತಾನೆ. ಖಂಡಿತ ಕೋಪ ಮಾಡ್ಕೋತಾರೆ ಕಣೋ, ಅದಕ್ಕೆ ಹೇಳ್ದೆ ಇದ್ಬಿಡ್ತೀಯಾ ಅಂತಾನೆ. ಮೊದಲು ನೀನು ಹೋಗಿ ಅವ್ರ ಜೊತೆ ಮಾತಾಡು, ಆಮೇಲೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನ ನೋಡೋಣ ಅಂತಾನೆ ಸೂರ್ಯ. ಭವ ನೀವೇ ನನ್ನ ಜೊತೆ ಬಂದು ಮಾತಾಡ್ಬೋದಲ್ಲ ಅಂತ ಮಂಜ ಕೇಳ್ತಾನೆ. ಲೇ ನಿನ್ನ ಲವ್ ವಿಷಯದಲ್ಲಿ ನೀನೇ ಕಣೋ ಮಾತಾಡಬೇಕಾಗಿರೋದು, ನಾನು ಬಂದು ನಿನ್ನ ಪರವಾಗಿ ಮಾತಾಡಿದ್ರೆ ನಿನ್ಗೆ ಧೈರ್ಯ ಇಲ್ಲ ಅಂದ್ಕೊಳಲ್ವಾ. ಹಾಗಂತ ಸೂರ್ಯ ಹೇಳ್ತಿರುವಾಗ ಇಲ್ಲ ಭವ ಅವ್ರ ಮೇಲೆ ನನಗೆ ತುಂಬಾ ಮರ್ಯಾದೆ ಇದೆ, ಆದರೆ ಸ್ವಲ್ಪ ಭಯ ಅಂತಿರುವಾಗ ಅರೆ ಏನೋ ನೀನು ಲವ್ ಮಾಡೋವಾಗ ಇಲ್ಲೇ ಇರೋ ಭಯ, ಮನೇಲಿ ಮಾತಾಡುವಾಗ ಭಯ ಅಂತ ಹೇಳ್ತಿದೀಯಲ್ಲ, ಸರಿ ನಾನು ನಿನ್ನ ಜೊತೆ ಬರ್ತೀನಿ, ಆದರೆ ನಾನು ಮಾತಾಡಲ್ಲ, ಹೊರಗಡೆ ನಿಂತಿರ್ತೀನಿ, ನೀನೇ ಹೋಗಿ ಮಾತಾಡ್ಕೊಂಡು ಬಾ, ಏನೇ ಸಮಸ್ಯೆ ಅದು ನಾನು ಅಲ್ಲಿಗೆ ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಸೂರ್ಯನಿಗೆ ಫೋನ್ ಬರುತ್ತೆ, ಬಾಡಿಗೆಗೆ ಬನ್ನಿ ಅಂತ ಕರೀತಾರೆ. ಬರ್ತೀನಿ ಸರ್ ಅಂತಾನೆ. ಆಗ ಅಲ್ಲಿಗೆ ಚೇತ ಬಂದು ಸೂರ್ಯ ಇದು ಸರಿ ಇಲ್ವೋ ಅಂತಾನೆ. ಯಾವ್ದ್ರ ಬಗ್ಗೆ ಹೇಳ್ತಿದ್ಯೋ ಅಂತ ಸೂರ್ಯ ಕೇಳ್ತಾನೆ. ದೊಡ್ಡ ಶ್ರೀಮಂತರ ಮನೆ ಹುಡುಗಿನ ಮದುವೆ ಆಗೋದು ಜೇನುಗೂಡಿಗೆ ಕಲ್ಲು ಹೊಡ್ದಂಗೆ ಕಣೋ, ಮಂಜನ್ಗೆ ಏನಾದರೂ ಆಗ್ಬಿಡುತ್ತೆ ಅಂತ ಚೇತ ಕೇಳ್ತಾನೆ. ಲೈ ಆ ಹುಡುಗಿನ ಈಗಾಗಲೇ ಹೌಸ್ ಅರೆಸ್ಟ್ ಮಾಡಿದ್ದಾರೆ ಕಣೋ, ಹೇಳ್ಬೇಕು ಅಂದರೆ ಸಮಸ್ಯೆ ಆಗಲಿ ಶುರುವಾಗ್ಬಿಟ್ಟಿದೆ, ಇಲ್ಲ ಅಂದಿದ್ರೆ ಮಂಜನ್ ಕರೆದು ಅವರೇ ಮಾತಾಡ್ತಿದ್ರಲ್ವಾ ಅಂತಾನೆ. ಮತ್ತಿನ್ಯಾಕೋ ಅವನನ್ನು ಮಾತಾಡು ಅಂತ ಹೇಳ್ತಿದ್ಯಾ ಅಂತಾನೆ ಚೇತ. ನೋಡು ಚೇತ, ಇದರಲ್ಲಿ ನಾವು ಅವಸರ ಪಡಬಾರ್ದು, ಮೊದಲು ಮಂಜ ರೇಖನ ಅಪ್ಪನ ಜೊತೆ ಮಾತಾಡಲಿ ಅಂತಾನೆ ಸೂರ್ಯ. ಲೈ ಅವ್ರ ಮನೆ ಹುಡುಗಿನ ಲವ್ ಮಾಡ್ತೀನಿ ಅಂದರೆ ಅವರಪ್ಪ ಸುಮ್ಮನೆ ಬಿಟ್ಬಿಡ್ತಾರೇನೋ ಮಂಜುನ ಅಂತ ಕೇಳ್ತಾನೆ. ನಾನು ಅವನ ಜೊತೆ ಇರ್ತೀನಲ್ಲೋ, ಏನಾಗುತ್ತೆ ಅಂತ ನೋಡೋಣ, ಆಮೇಲೆ ಎಲ್ಲನೂ ಡೀಲ್ ಮಾಡಿದ್ರಾಯ್ತು ಅಂತ ಸೂರ್ಯ ಹೇಳಿ ಹೋಗ್ತಾನೆ. ಈ ಕಡೆ ರೋಹಿಣಿ ಮನೋಜ್ಗೆ ಫೋನ್ ಮಾಡ್ತಿರ್ತಾಳೆ. ಮನೋಜ್ ಫೋನ್ ನೋಡಿ ಪಾಪ ರೋಹಿಣಿ ನನಗೋಸ್ಕರ ಏನೇನೋ ಮಾಡ್ತಿದ್ದಾಳೆ, ಈಗ ನಾನು ಹೋಗ್ಲಿಲ್ಲ ಅಂದರೆ ತುಂಬಾ ಫೀಲ್ ಮಾಡ್ಕೋತಾಳೆ. ಹೇಗಾದರೂ ಅಮ್ಮನ ಸಂಭಾಳಿಸಿ ಅಲ್ಲಿಗೆ ಹೋಗಿದ್ದು ಬಂದ್ಬಿಡ್ಬೇಕು ಅಂತ ಅಂದ್ಕೊಂಡು ಡ್ರೆಸ್ ಹಾಕ್ಕೊಂಡು ರೆಡಿ ಆಗ್ತಿರ್ತಾನೆ. ಆಗ ಅಲ್ಲಿಗೆ ಶಾಂತಿ ಮನೋಜ್ ಅನ್ಕೊಂಡು ಬರ್ತಾಳೆ. ಅಯ್ಯೋ ಅಮ್ಮ ಬಂದ್ಬಿಟ್ರಾ ಅಂತ ಮನೋಜ್ ಅನ್ಕೋತಾನೆ. ಏನೋ ಆಫೀಸ್ ಥರ ಚೆನ್ನಾಗಿ ರೆಡಿ ಆಗ್ತಿದ್ಯಾ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಅದು ಅಮ್ಮ ನನ್ನ ಫ್ರೆಂಡ್ಸ್ ಇದ್ದಾರಲ್ಲ, ಅವ್ರ ಬಿಸ್ನೆಸ್ ಪಾರ್ಟಿಗೆ ನನ್ನನ್ನು ಕರೆದಿದ್ದಾರೆ, ಅದಕ್ಕೆ ಅಂತ ಅಂತಿರೋವಾಗ ಹೇ ಮನೋಜ್ ನಾನೇ ನಿನ್ನನ್ನು ಹೊರಗಡೆ ಕರ್ಕೊಂಡೋಗ್ಬೇಕು ಅಂದ್ಕೊಂಡಿದ್ದೆ ಕಣೋ. ಅವಳಾಗಂತಿರೋವಾಗ ಹೊರಗಡೆನಾ, ಎಲ್ಲಿಗಮ್ಮ ಅಂತ ಕೇಳ್ತಾನೆ. ನಾನು ಹಳೆ ಫ್ರೆಂಡ್ ಇದ್ಲಲ್ಲ ಅವಳನ್ನ ಮೀಟ್ ಮಾಡಿದೆ ಕಣೋ, ಅವಳು ದೊಡ್ಡ ಸೊಸೈಟಿ ಕ್ಲಬ್ಬಲ್ಲಿ ಇದ್ದಾಳೆ, ಅಲ್ಲಿ ಇವತ್ತು ಒಂದು ಫಂಕ್ಷನ್ ಇದೆ, ಅಲ್ಲಿ ಒಳ್ಳೆ ಅಮ್ಮ ಮಗನಿಗೆ ಬಹುಮಾನ ಕೊಡ್ತಾರೆ ಕಣೋ, ನೀನು ನಿನ್ನ ಮಗನ ಜೊತೆ ಬಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡ್ ಹೇಳಿದ್ಲು, ನಿನಗೆ ಬೆಸ್ಟ್ ಮಗ ಅಂತ ಅವಾರ್ಡ್ ಕೊಡ್ತಾರಂತೆ ಕಣೋ. ಅವ್ರು ಹೇಳೋದನ್ನ ಕೇಳಿ ನನಗೆ ಎಷ್ಟೊಂದು ಹೆಮ್ಮೆ ಅನಿಸ್ತು ಗೊತ್ತಾ, ಅಲ್ಲಿಗೆ ನಾವಿಬ್ರು ಹೋಗೋಣ ಕಣೋ ಅಂತಾಳೆ ಶಾಂತಿ. ಏನಕ್ಕಮ್ಮ ಇದೆಲ್ಲ ಅಂತ ಮನೋಜ ಕೇಳ್ತಾನೆ. ಅಲ್ಲಿಗೆಲ್ಲ ದೊಡ್ಡವರೆಲ್ಲ ಬರ್ತಾರೆ ಕಣೋ, ಅವ್ರ ಜೊತೆ ಬರೆಯೋಕೆ ಸಹಾಯ ಆಗುತ್ತೆ ಕಣೋ, ನಿನಗೆ ನಿನ್ನ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ, ಅದಕ್ಕೆ ಹೇಳ್ತಿದ್ದೀನಿ ಬಾ ಹೋಗೋಣ ಅಂತಾಳೆ ಶಾಂತಿ. ಅಮ್ಮ ಬೇಡಮ್ಮ ನನಗೆ ಮುಖ್ಯವಾದ ಕೆಲಸ ಇದೆ. ಹಾಗಂತ ಮನೋಜ್ ಹೇಳ್ತಿರೋವಾಗ ಲೇ ಪಾರ್ಟಿ ತಾನೆ, ಈ ಫಂಕ್ಷನ್ ಮುಗಿಸ್ಕೊಂಡು ಅಲ್ಲಿಗೆ ಹೋಗು, ಈ ಫಂಕ್ಷನ್ ನಮಗೆ ತುಂಬಾ ಮುಖ್ಯ ಕಣೋ, ನಿನಗೆ ದೊಡ್ಡ ಪರಿಚಯ ಆಗುತ್ತೆ ಕಣೋ, ಇದಕ್ಕಿಂತ ದೊಡ್ಡ ಕೆಲಸ ನಿನ್ಗೇನಿದೆ, ನೀನು ಮೊದಲು ನನ್ನ ಜೊತೆ ಬಾ, ಮಿಕ್ಕಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ ಶಾಂತಿ. ಅದಲ್ಲಮ್ಮ ಅದು ಬಂದು ನನಗೆ ಬೇರೆ ಕೆಲಸ ಅಂತ ಮನೋಜ್ ಹೇಳ್ತಿರೋವಾಗ ಮನೋಜ್ ಇದು ನಿನ್ನ ಬಿಸ್ನೆಸ್ಗೆ ಸಂಬಂಧಪಟ್ಟ ವಿಷಯ, ನಾನು ನೀನು ಒಳ್ಳೇದಕ್ಕೆ ಹೇಳ್ತಿರೋದು, ನೀನು ಅಲ್ಲಿಗೆ ಬಂದರೆ ಮುಂದೆ ನಿನಗೆ ದೊಡ್ಡ ಬಿಸ್ನೆಸ್ ಆರ್ಡ್ರ್ ಎಲ್ಲ ಸಿಗ್ತವೆ, ನೀನು ಬಾರೋಣ ಹೋಗೋಣ ಅಂತಾಳೆ ಶಾಂತಿ. ಅಮ್ಮ ನನ್ನ ಫ್ರೆಂಡ್ ಅಂತ ಮನೋಜ ಹೇಳ್ತಿರುವಾಗ ಲೈ ನಾನು ಅವಾಗಿಂದ ಹೇಳ್ತಿಲ್ವೇನೋ, ಈಗಾಗಲೇ ನೀನು ರೆಡಿ ಆಗಿದೆಯಾ, ನಾನು ಕೂಡ ರೆಡಿಯಾಗಿದ್ದೀನಿ, ಬಾ ಹೋಗೋಣ ಅಂತಾಳೆ ಶಾಂತಿ. ಇಲ್ಲಮ್ಮ ಅದು ಬಂದು ಅಂತ ಮನೋಜ ಹೇಳಕ್ ಬರ್ತಾನೆ. ಲೈ ಹೇಳ್ತಿದ್ದೀನಲ್ವಾ ಬಾರೋ ಅಂತ ಶಾಂತಿ ರೇಗ್ತಾಳೆ. ರೋಹಿಣಿ ಫೋನ್ ಮಾಡ್ತಾನೆ ಇರ್ತಾಳೆ. ಫೋನಲ್ಲಿ ಯಾರೋ ಅಂತ ಕೇಳ್ತಾಳೆ ಶಾಂತಿ. ಶೋರೂಮಿಂದ ಅಮ್ಮ, ನಾನು ಆಮೇಲೆ ಮಾತಾಡ್ತೀನಿ ಅಂತ ಹೇಳ್ತಾನೆ. ಬೇಗ ಬಾರೋ ಲೇಟ್ ಆಗಿದೆ ಅಂತಾಳೆ ಶಾಂತಿ. ಹೇಳ್ತಿಲ್ವಾ ನಡಿಯೋ ಅಂತ ಹೇಳಿ ಜೊತೆನಲ್ಲೇ ಹೇಳ್ಕೊಂಡು ಬರ್ತಾಳೆ. ಈ ಕಡೆ ಮಂಜ ರೇಖಾ ತಂದೆ ಮನೆ ಹತ್ರ ಬಂದಿರ್ತಾನೆ. ಆಗ ಅಲ್ಲಿಗೆ ಸೂರ್ಯ ಬರ್ತಾನೆ. ಏನೋ ಹೋಗಿ ಮಾತಾಡಿದ್ದೀನಿ ಅಂತ ಕೇಳ್ತಾನೆ. ಇಲ್ಲೇ ಬಾವ ನಿಮಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತಾನೆ. ಇದರ ಒಳಗೆ ಅಂತಿರುವಾಗ ಇದಾರೆ ಮಾವ, ಕಾಲ್ ಮಾಡಿ ಕೇಳಿ ಅಂತಾನೆ ಮಂಜ. ಸರಿ ನೀನು ಹೋಗಿ ಒಳಗೆ ಮಾತಾಡ್ಕೊಂಡು ಬಾ ಅಂತಾನೆ ಸೂರ್ಯ. ನೀವು ನನ್ನ ಜೊತೆ ಬಂದಿದ್ರೆ ಚೆನ್ನಾಗಿರ್ತಿತ್ತು ಬಾವ ಅಂತಾನೆ ಮಂಜ. ಲೇ ನೀನು ಹೋಗಿ ಮಾತಾಡ್ಕೊಂಡು ಬಾರೋ ಅಂತಾನೆ ಸೂರ್ಯ. ಬಾವ ನನಗೆ ಭಯ ಆಗ್ತಿದೆ ಅಂತಿರುವಾಗ ಭಯ ಪಡುವಂಥ ತಪ್ಪು ನಾನು ಇನ್ನೇನು ಮಾಡಿಲ್ವೋ,
ಒಂದು ಹುಡುಗಿನ ಲವ್ ಮಾಡ್ತಿದೀಯಾ, ಅವಳು ಕೂಡ ನಿನ್ನನ್ನು ಲವ್ ಮಾಡ್ತಿದ್ದಾಳೆ, ನ್ಯಾಯವಾಗಿ ಅವ್ರ ಮನೇಲಿ ಹೋಗಿ ಮಾತಾಡಬೇಕು ಅಷ್ಟೇನೆ ಅಂತ ಹೇಳ್ತಾನೆ. ಸೂರ್ಯ ಹಾಗಂತಿರುವಾಗ ಅರ್ಥ ಆಗ್ತಿದೆ ಬಾವ, ರೇಖಾ ತಂದೆ ನನ್ನ ಮೇಲೆ ತುಂಬಾನೇ ನಂಬಿಕೆ ಇಟ್ಕೊಂಡಿದ್ದಾರೆ, ಅವ್ರ ಹತ್ರ ಹೋಗಿ ಅಂತ ಮಂಜ ಕೇಳ್ತಾನೆ. ನೋಡು ಮಂಜ, ನಿನ್ನನ್ನು ನಂಬಿ ಅವ್ರ ಎಲ್ಲ ಜವಾಬ್ದಾರಿನೂ ನೀನು ಕೊಟ್ಟಿದ್ದಾರೆ, ಹಾಗೇನೆ ನೀನು ಅವ್ರ ಮಗನ ಲವ್ ಮಾಡ್ತೀನಿ ಅಂತ ಹೇಳಿದ್ರೆ ಅವರು ನಿನ್ನನ್ನು ನಂಬ್ತಾರೆ, ಮೊದಲು ನೀನು ಹೋಗಿ ಮಾತಾಡಿ ನೋಡು, ಏನು ಹೇಳ್ತಾರೆ ಆಮೇಲೆ ನೋಡೋಣ ಅಂತಾನೆ ಸೂರ್ಯ. ಮಂಜ, ನೀನು ಧೈರ್ಯವಾಗಿ ಹೋಗಿ ಮಾತಾಡು, ನಾನು ಹೊರಗಡೆನೇ ಇರ್ತೀನಿ, ಏನಾದರೂ ಸಮಸ್ಯೆ ಆದರೆ ನಾನು ಅಲ್ಲಿಗೆ ಬರ್ತೀನಿ ಅಂತಾನೆ ಸೂರ್ಯ. ಸರಿ ಅಂತೇಳಿ ಮಂಜ ಒಳಗೋಗ್ತಾನೆ. ಸೂರ್ಯ ಆಚೆನೆ ನಿಂತಿರ್ತಾನೆ. ಸರ್ ಅಂತ ಕೂಗ್ತಿರೋವಾಗ ಯಾರೋ ಅನ್ಕೊಂಡು ರೇಖಾ ತಂದೆ ಕೆಳಗೆ ಬರ್ತಾರೆ. ಬಾ ಮಂಜ ಕೂತ್ಕೋ ಅಂತ ಹೇಳ್ತಾರೆ. ಇಲ್ಲ ಸರ್ ಅಂತಿರೋವಾಗ ಏನಿದು ದಿಢೀರ್ ಅಂತ ನಮ್ಮನೆ ಹತ್ರ ಬಂದ್ಬಿಟ್ಟಿದ್ಯಾ ಅಂತ ಕೇಳ್ತಾರೆ ರೇಖಾ ತಂದೆ. ಅದು ಸರ್ ನಿಮ್ಮ ಜೊತೆ ಒಂದು ವಿಷಯ ಮಾತಾಡಬೇಕಿತ್ತು ಅಂತಾನೆ ಮಂಜ. ಏನು ಆಫೀಸ್ ವಿಷಯನಾ ಹಾಗಂತ ಅವ್ರು ಕೇಳ್ತಾರೆ. ಇಲ್ಲ ಸರ್ ಪರ್ಸ್ನಲ್ ಆಗಿ ಅಂತ ಮಂಜ ಹೇಳಕ್ ಬರ್ತಾನೆ. ಲೀವ್ ಏನಾದರೂ ಬೇಕಾ, ಎಷ್ಟು ದಿನ ಬೇಕು, ಹೊರಗಡೆ ಯಾವುದಾದ್ರೂ ಬೇರೆ ಊರಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾರೆ. ಅದೆಲ್ಲ ಏನಿಲ್ಲ ಸರ್ ಅಂತ ಮಂಜ ಹೇಳ್ತಿರೋವಾಗ ಮತ್ತೆ ಬೇರೆ ಇನ್ನೇನು ಅಡ್ವಾನ್ಸ್ ಏನಾದರೂ ಬೇಕಾ, ಏನಾದರೂ ಎಮರ್ಜೆನ್ಸಿನಾ ಅಂತ ಕೇಳ್ತಾರೆ. ಇಲ್ಲ ಸರ್ ನಾನು ಅದಕ್ಕೋಸ್ಕರ ಬಂದಿಲ್ಲ ಅಂತ ಮಂಜ ಹೇಳ್ತಾನೆ. ಮತ್ತೆ ಬೇರೆ ಇನ್ನೇನು ಅಂತ ಕೇಳ್ತಾರೆ ರೇಖಾ ತಂದೆ. ಮಂಜ ಟೆನ್ಷನ್ ಆಗಿ ಬೆವರ್ತಿರ್ತಾನೆ. ಯಾಕೊಂಥರ ಟೆನ್ಷನ್ ಅಲ್ಲಿ ಇದೆಯಾ, ಸ್ವಲ್ಪ ಇರು ನೀರು ಕೊಡ್ತೀನಿ ಅಂತ ರೇಖಾ ತಂದೆ ನೀರು ಕೊಡ್ತಾರೆ ಅವನಿಗೆ. ತಗೋ ಅಂತ ಕೊಡ್ತಾರೆ. ಮಂಜ ನೀರು ಕುಡಿದು ಸಮಾಧಾನ ಮಾಡ್ಕೋತಾನೆ. ಬಾ ಕೂತ್ಕೋ ಅಂತ ಹೇಳ್ತಾರೆ. ಪರವಾಗಿಲ್ಲ ಸರ್ ಹಾಗಂತ ಮಂಜ ಹೇಳ್ತಾನೆ. ಸರಿ ವಿಷಯ ಏನು ಅಂತ ಹೇಳು ಅಂತಾರೆ. ಸರ್ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಮಂಜ ಹೇಳ್ತಾನೆ. ಅಂಥದ್ದೇನಪ್ಪ ಹೇಳಕ್ ಬರ್ತಿದ್ಯಾ, ಬೇರೆ ಎಲ್ಲಾದರೂ ಕೆಲಸ ಸಿಗ್ತಾ, ಆಫೀಸ್ ಬಿಟ್ಟು ಹೋಗ್ತಿದ್ಯಾ ಅಂತ ಕೇಳ್ತಾರೆ ರೇಖಾ ತಂದೆ. ಇಲ್ಲ ಸರ್ ನಾನೇನಕ್ಕೆ ಸರ್ ಆಫೀಸ್ ಬಿಟ್ಟು ಹೋಗ್ಲಿ, ನನಗೆಲ್ಲಾನು ನೀವು ಕರೆಕ್ಟಾಗಿ ಕೊಡ್ತಿದ್ದೀರಾ, ನಾನು ಹೇಳಕ್ ಬಂದಿದ್ದೆ ಬೇರೆ ವಿಷಯ ಅಂತ ಹೇಳ್ತಾನೆ ಮಂಜ. ಸರಿ ಬೇಗ ಹೇಳಪ್ಪ, ನಾನು ಹೊರಗಡೆ ಹೋಗ್ಬೇಕು ಕೆಲಸ ಇದೆ ಅಂತ ರೇಖಾ ತಂದೆ ಹೇಳ್ತಾರೆ. ಅದು ರೇಖಾ ಬಗ್ಗೆ ಅಂತ ಹೇಳಕ್ ಬರ್ತಾನೆ. ರೇಖಾ ಬಗ್ಗೆ ಏನು ಹೇಳ್ತೀಯಾ, ಅವಳು ಹೈದ್ರಾಬಾದಲ್ಲಿ ಇದ್ದಾಳಲ್ಲ ಅಂತ ರೇಖಾ ತಂದೆ ಹೇಳ್ತಾರೆ. ಅದಾಗಲ್ಲ ಸರ್ ನಾನು ರೇಖಾನು ಅಂತ ಹೇಳಕ್ ಬರ್ತಾನೆ. ನೀನು ರೇಖಾನು ಹಾಗಂತ ರೇಖಾ ತಂದೆ ಕೇಳ್ತಾರೆ. ಲವ್ ಮಾಡ್ತಿದೀವಿ ಸರ್ ಅಂತಾನೆ ಮಂಜ. ರೇಖಾ ತಂದೆಗೆ ಶಾಕ್ ಆಗುತ್ತೆ. ರೇಖಾ ನಿನ್ನನ್ನು ಲವ್ ಮಾಡ್ತಿದ್ದಾಳ ಅಂತ ಕೇಳ್ತಾರೆ. ಹೌದು ಸರ್, ರೇಖಾನೇ ಫಸ್ಟ್ ಬಂದು ನಿನ್ನನ್ನು ಲವ್ ಮಾಡ್ತೀನಿ ಅಂತ ಹೇಳಿದ್ದು. ಮಂಜ ಹಾಗಂತಿರೋವಾಗ ನಿನ್ನನ್ನು ಫೋರ್ಸ್ ಮಾಡಿದ್ಲಾ ಅಂತ ಕೇಳ್ತಾರೆ. ಇಲ್ಲ ಸರ್ ನನಗೂ ಕೂಡ ರೇಖಾ ಅಂದರೆ ಇಷ್ಟ, ನಮ್ಮಿಬ್ರಿಗೂ ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಬಂದಿತ್ತು, ಅದಕ್ಕೆ ಒಪ್ಕೊಂಡ್ಬಿಟ್ಟೆ ಅಂತಾನೆ ಮಂಜ. ಎಷ್ಟು ದಿವಸದಿಂದ ಇದೆಲ್ಲ ನಡೀತಿದೆ ಅಂತ ರೇಖಾ ತಂದೆ ಕೇಳ್ತಾರೆ. ಸ್ವಲ್ಪ ದಿನದಿಂದ ಅಂತ ಮಂಜ ಹೇಳ್ತಾನೆ. ಈಗ ನಾನು ನಿನ್ನ ಓನರ್ ಆಗಿದ್ದೀನಿ, ನೆಕ್ಸ್ಟ್ ಮಾವ ಆಗಬೇಕು ಅಂತ ಅನ್ಕೊಂಡಿದ್ಯಲ್ಲ ಅಂತ ಕೇಳ್ತಾರೆ. ಹಾಗೇನಿಲ್ಲ ಸರ್, ಸ್ಟಾರ್ಟಿಂಗಿಂದನೂ ನಾನೇನು ಹಾಗೆ ಅಂದ್ಕೊಂಡು ಕೆಲ್ಸಕ್ಕೆ ಬಂದಿಲ್ಲ, ಹೋಗ್ತಾ ಹೋಗ್ತಾ ರೇಖಾ ಕ್ಯಾರೆಕ್ಟ್ರು ನನಗೆ ಇಷ್ಟ ಆಯಿತು, ರೇಖಾಗೂ ನಾನು ಇಷ್ಟ ಆದೆ, ಈಗ ನಾವಿಬ್ರು ಮನ್ಸಾರೆ ಲವ್ ಮಾಡ್ತಿದ್ದೀವಿ ಅಂತಾನೆ. ನನ್ನಿಂದ ರೇಖಾ ಇಲ್ಲದಿರೋ ಲೈಫ್ನ ನೆನ್ಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಂತಾನೆ ಮಂಜ. ಇಷ್ಟು ದಿನ ಅವಳು ಇಲ್ದೇನೆ ನಿನ್ನ ಲೈಫ್ ಇರ್ಲಿಲ್ವಾ, ಈಗ ಮಾತ್ರ ಏನು ಅವ್ರಾಗಂತಿರುವಾಗ ನಿಜಾನೇ ಸರ್, ರೇಖಾ ನನ್ನ ಲೈಫಲ್ಲಿ ಬಂದಮೇಲೆ ರೇಖಾ ಇಲ್ದೇನೆ ನಾನು ಬಾಳಕ್ಕೆ ಆಗಲ್ಲ ಅಂತ ನನಗೆ ಅನಿಸ್ತಿದೆ ಸರ್, ನಾನು ರೇಖಾನ ಚೆನ್ನಾಗಿ ನೋಡ್ಕೋತೀನಿ ಸರ್ ಅಂತ ಮಂಜ ಹೇಳ್ತಾನೆ. ಏನಪ್ಪ ಇಷ್ಟು ವರ್ಷ ನಾನು ಅವಳನ್ನ ಚೆನ್ನಾಗಿ ನೋಡ್ಕೋತಿರ್ಲಿಲ್ವಾ ಅಂತ ರೇಖಾ ತಂದೆ ಕೇಳ್ತಾರೆ. ಹಾಗೆ ಹೇಳ್ತಿಲ್ಲ ಸರ್, ನಾನು ಅವಳನ್ನ ಸಂತೋಷವಾಗಿ ನೋಡ್ಕೋತೀನಿ ಅಂತ ಹೇಳಕ್ ಬಂದೆ ಅಂತಾನೆ ಮಂಜ. ಹಾಗಾದ್ರೆ ಸಿನ್ಸಿಯರ್ ಆಗಿ ಇಬ್ರು ಲವ್ ಮಾಡ್ತಿದ್ದೀರಾ ಅಲ್ವಾ ಅಂತ ರೇಖಾ ತಂದೆ ಕೇಳ್ತಾರೆ. ಹೌದು ಸರ್ ಅಂತ ಮಂಜ ಹೇಳ್ತಾನೆ. ಮೊದಲು ಒಂದು ವಿಷಯದಲ್ಲಿ ನೀನನ್ನು ಹೊಗಳಬೇಕು, ನನ್ನ ಹತ್ರ ಧೈರ್ಯವಾಗಿ ಬಂದು ಮಾತಾಡ್ತಿದೀಯಲ್ಲ ಅದಕ್ಕೆ ನಿನ್ನ ಮೆಚ್ಕೋಬೇಕಾಗಿದ್ದೆ, ಗುಡ್ ಅಂತಾರೆ. ಆದ್ರೆ ಈ ಧೈರ್ಯ ತಾನಾಗ್ ತಾನೇ ಬಂದಿದ್ದಲ್ಲ, ಯಾರು ನಿನ್ಗೆ ಇಷ್ಟೊಂದು ಧೈರ್ಯ ಕೊಟ್ಟಿದ್ದು ಅಂತ ಕೇಳ್ತಾರೆ. ನೀನ್ ಹೀಗೆ ಒದ್ದಾಡ್ತಿರೋದನ್ನ ನೋಡ್ತಿದ್ರೇನೆ ಗೊತ್ತಾಗ್ತಿದೆ, ನೀನು ತಾನು ಬಂದು ನನ್ನ ಹತ್ರ ಮಾತಾಡ್ತಿಲ್ಲ, ಯಾರೋ ನಿನ್ಗೆ ಧೈರ್ಯ ಕೊಟ್ಟು ಇಲ್ಲಿ ಕಳಿಸಿದ್ದಾರೆ, ಯಾರದು ಅಂತ ಕೇಳ್ತಾರೆ ರೇಖಾ ತಂದೆ. ಮಂಜ ಬಾಗ್ಲು ಕಡೆ ತಿರುಗಿ ನೋಡ್ತಾನೆ. ಯಾರವರು ಅಂತ ಕೇಳ್ತಾರೆ ರೇಖಾ ತಂದೆ. ನಮ್ಮ ಭಾವ ಅಂತಿರೋವಾಗ, ಓ ನಿಮ್ಮ ಅಕ್ಕ ಮೀನಾ ಅವ್ರ ಹಸ್ಬೆಂಡಾ ಹಾಗಂತ ಕೇಳ್ತಾರೆ. ಹೌದು ಸರ್ ಅಂತಾನೆ ಮಂಜ. ಅವ್ರು ಯಾಕೆ ಒಳಕ್ ಬಂದಿಲ್ಲ ಅಂತ ಕೇಳ್ತಾರೆ. ಅದು ಸರ್ ಭಾವ ನಾನು ಬಂದು ಈ ವಿಷಯ ಮಾತಾಡಿದ್ರೆ ಕರೆಕ್ಟಾಗಿರಲ್ಲ ಅಂತ ಹೇಳಿದ್ರು ಹಾಗಂತ ಮಂಜ ಹೇಳ್ತಿರೋವಾಗ, ಹಾಗಾದ್ರೆ ನಿನ್ನನ್ನು ಮಾತಾಡಕ್ ಬಿಟ್ಟು ಅವ್ರು ಹೊರಗಡೆ ನಿನಗೆ ಸೆಕ್ಯೂರಿಟಿ ಕೊಡಕ್ಕೆ ಬಂದಿದ್ದಾರಾ ಅಂತ ಕೇಳ್ತಾರೆ. ಹಾಗೆಲ್ಲ ಇಲ್ಲ ಸರ್, ಅವ್ರು ನನ್ನ ಮೇಲಿನ ಅಕ್ರೆಯಿಂದ ಬಂದಿದ್ದಾರೆ ಅಂತಾನೆ ಮಂಜ. ಅರ್ಥ ಆಯಿತು, ಅಂತ ಅಕ್ರೆ ನನಗೂ ನನ್ನ ಮಗಳ ಮೇಲೆ ಇರಬಾರ್ದಾ? ಓಕೆ, ನೀನು ಹೇಳ್ಬೇಕಾಗಿದ್ನೆಲ್ಲ ಹೇಳಿದೀಯಾ, ನನಗೂ ಸ್ವಲ್ಪ ಟೈಮ್ ಕೊಡು, ನಾನು ಯೋಚನೆ ಮಾಡ್ತೀನಿ ಅಂತಾರೆ. ಅದೇನಂದ್ರೆ ನೀನು ಲೀವ್ ಕೇಳಿದ್ರು ಕೊಡ್ತಿದ್ದೆ, ಅಡ್ವಾನ್ಸ್ ಕೇಳಿದ್ರು ಕೊಡ್ತಿದ್ದೆ, ಆದರೆ ನೀನು ಕೇಳ್ತಿರೋದು ನನಗಿರೋ ಒಬ್ಳೆ ಮಗಳನ್ನ, ನಾನು ಇಷ್ಟು ವರ್ಷ ಸಂಪಾದನೆ ಮಾಡಿದ್ದೆಲ್ಲ ನನ್ನ ಮಗಳಿಗೋಸ್ಕರನೇ, ನೀನು ಬಂದು ಕೇಳಿದ ತಕ್ಷಣ ನಾನು ತಕ್ಷಣ ನಿರ್ಧಾರ ತೊಗೊಂಡ್ಬಿಡೋಕ್ಕಾಗುತ್ತಾ, ನನಗೆ ಟೈಮ್ ಕೊಡು ಅಂತ ಕೇಳ್ತಾರೆ. ಮಂಜ ಯೋಚನೆ ಮಾಡ್ತಿರುವಾಗ, ಏನು ಮಂಜ ಟೈಮ್ ಕೂಡ ಕೊಡಲ್ವಾ ಅಂತ ಕೇಳ್ತಾರೆ. ಹಾಗೆಲ್ಲ ಏನಿಲ್ಲ ಸರ್ ಹಾಗಂತ ಮಂಜ ಹೇಳ್ತಾನೆ. ನಾನು ಯೋಚನೆ ಮಾಡಿ ಹೇಳ್ತೀನಿ, ನೀನೇನು ಹೋಗ್ಬೋದು ಅಂತ ಹೇಳ್ತಾರೆ. ಸರಿ ಸರ್ ಅಂತ ಮಂಜ ಅಲ್ಲಿಂದ ಹೋಗ್ತಾನೆ. ಹೊರಗಡೆ ಬಂದಮೇಲೆ ಏನೋ ಮಾತಾಡ್ದೇನೋ ಅಂತ ಸೂರ್ಯ ಕೇಳ್ತಾನೆ. ಮಾತಾಡ್ದೆ ಬಾವ ಅಂತ ಮಂಜ ಹೇಳ್ತಾನೆ. ಮತ್ತ್ಯಾಕೋ ಡಲ್ಲಾಗಿದೆಯಾ, ಏನಾದರೂ ಬೈದ್ರಾ ಅಂತಾನೆ. ಇಲ್ಲ ಬಾವ ಬೈಲು ಇಲ್ಲ, ಕೋಪನೂ ಮಾಡ್ಕೊಳ್ಳಿಲ್ಲ, ಧೈರ್ಯವಾಗಿ ಬಂದು ಮಾತಾಡ್ತಿದೀಯಲ್ಲ ಅಂತ ಹೊಗಳಿದ್ರು ಹಾಗಂತ ಮಂಜ ಹೇಳ್ತಿರೋವಾಗ, ಒಳ್ಳೆ ವಿಷಯನೇ ಕಣೋ. ಸರಿ ನೀನು ರೇಖಾನ ಲವ್ ಮಾಡ್ತೀನಿ ಅಂತ ಹೇಳಿದ್ಮೇಲೆ ಅವ್ರು ಏನು ಹೇಳಿದ್ರು ಅಂತಾನೆ ಸೂರ್ಯ. ಯೋಚನೆ ಮಾಡಿ ಹೇಳ್ತೀನಿ, ಸ್ವಲ್ಪ ಟೈಮ್ ಕೊಡು ಅಂತ ಹೇಳಿದ್ದಾರೆ ಬಾವ ಅಂತಾನೆ. ಹೆಣ್ಣು ಎತ್ತವರು
ಯೋಚನೆ ಮಾಡ್ಬೇಕಲ್ವಾ, ಯೋಚನೆ ಮಾಡ್ಲಿ ಬಿಡು, ನಿನ್ ಮೇಲೆ ಕೋಪ ಮಾಡ್ಕೊಳ್ಳಿಲ್ಲ ಅಲ್ಲ ಅಂತ ಕೇಳ್ತಾನೆ. ಮುಖ ಒಂಥರ ಆಯ್ತು ಭವ, ಆದ್ರೆ ಕೋಪ ಮಾಡ್ಕೊಳ್ಳಿಲ್ಲ, ಅದನ್ನ ತೋರ್ಸ್ಕೊಳ್ಳುವಿಲ್ಲ ಅಂತಾನೆ ಮಂಜ. ದೊಡ್ಡ ವ್ಯಕ್ತಿಗಳೆಲ್ಲ ಹಾಗೇನೆ ಕಣ ಮಂಜ, ಕೋಪನ ತೋರ್ಸ್ಕೊಳಕ್ ಹೋಗಲ್ಲ. ಸರಿ ಬಿಡು, ಯೋಚನೆ ಮಾಡಿ ಏನ್ ಹೇಳ್ತಾರೆ ನೋಡೋಣ ಅಂತಾನೆ ಸೂರ್ಯ. ಒಂದ್ ವೇಳೆ ಅವ್ರು ಒಪ್ಕೊಳ್ಳಿಲ್ಲ ಅಂದ್ರೆ ಮಂಜ ಕೇಳ್ತಾನೆ, ಒಪ್ಕೊಳ್ಳಿಲ್ಲ ಅಂದ್ರೆ ನೆಕ್ಸ್ಟ್ ಸ್ಟೆಪ್ ಏನಿದೆಯೋ ಅದನ್ನ ಮಾಡೋದು ನೋಡೋಣ ನಡಿ ಅಂತಾನೆ ಸೂರ್ಯ. ಈ ಕಡೆ ರೋಹಿಣಿ ಮನೋಜ್ಗೆ ಫೋನ್ ಮಾಡ್ತಾನೆ ಇರ್ತಾಳೆ. ಆಗ ಅಲ್ಲಿರೋ ಸ್ಟಾಫ್ ಬಂದು, ರೋಹಿಣಿ ನಿಮ್ಮ ಹಸ್ಬೆಂಡ್ ಇನ್ನೂ ಬಂದಿಲ್ವಾ ಅಂತ ಕೇಳ್ತಾರೆ. ಇಲ್ಲೇ ಪಕ್ಕದಲ್ಲಿದ್ದಾರೆ, ಇನ್ನೇನ್ ಬಂದ್ಬಿಡ್ತಾರೆ ಅಂತ ರೋಹಿಣಿ ಹೇಳ್ತಾಳೆ. ಫೋನ್ ತಗೊಳ್ದೇನೆ ಎಲ್ಲಿಗೆ ತೊಲಗ್ಬಿಟ್ರು ಇವರು ಹಾಗಂತ ರೋಹಿಣಿ ಬೈಕೋತಿರೋವಾಗ್ಲೇ ಮನೋಜ್ ಅಲ್ಲಿಗೆ ಬರ್ತಾನೆ. ಮನೋಜ್ ಬಂದ್ಬಿಟ್ಟು ಅಂತ ರೋಹಿಣಿ ಖುಷಿಯಿಂದ ಅವನ ಹತ್ರ ಹೋಗೋಕೆ ಅಂತ ಹೆಜ್ಜೆ ಇಡ್ತಾಳೆ. ಆಗಲ್ಲಿ ಶಾಂತಿನೇ ಪ್ರತ್ಯಕ್ಷ ಆಗ್ತಾಳೆ. ಅವಳನ್ನ ನೋಡಿ ಶಾಕ್ ಆಗ್ತಾಳೆ ರೋಹಿಣಿ. ಬನ್ನಿ ಶಾಂತಿ, ಚೆನ್ನಾಗಿದ್ದೀರಾ, ಎಲ್ಲಿ ಕಾಣ್ತಿಲ್ವಲ್ಲ ಅಂತ ಅನ್ಕೊಂಡೆ. ಹಾಗಂತ ಶಾಂತಿ ಫ್ರೆಂಡ್ ಹೇಳ್ತಿರೋವಾಗ ಸ್ವಲ್ಪ ಲೇಟ್ ಆಯ್ತು ಅಂತಾಳೆ ಶಾಂತಿ. ಹಾಗೇನಿಲ್ಲ, ಈಗ ತಾನೇ ಫಂಕ್ಷನ್ ಸ್ಟಾರ್ಟ್ ಆಗ್ತಿದೆ, ಈ ಸೀರೆಲಿ ನೀವು ತುಂಬಾನೇ ಚೆನ್ನಾಗಿ ಕಾಣ್ತಿದ್ದೀರಾ ಅಂತ ಹೇಳ್ತಾಳೆ. ಥ್ಯಾಂಕ್ ಯು ಅಂತಾಳೆ ಶಾಂತಿ. ಅಯ್ಯಯ್ಯೋ, ರೋಹಿಣಿನೂ ಇಲ್ಲೇ ಇದ್ದಾಳೆ, ಅಮ್ಮನ ನನ್ನನ್ನು ಇಲ್ಲಿಗೆ ಕರ್ಕೊಂಡು ಬಂದ್ರಲ್ಲ, ಸರಿಯಾಗಿ ಸಿಕ್ಕಾಕೊಂಡೆ ನಾನು. ಅವನಾಗಂತಿರೋವಾಗ ಶಾಂತಿ, ಇವನೇ ನನ್ನ ಮಗ ಹೋಮ್ ಅಪ್ಲೈನ್ಸಸ್ ಇಟ್ಕೊಂಡಿದ್ದಾನೆ ಹಾಗಂತ ಅವಳ ಫ್ರೆಂಡ್ಗೆ ಪರಿಚಯ ಮಾಡಿಸ್ತಾಳೆ. ಓ ಸೂಪರ್ ಅಂತ ಅವಳ ಫ್ರೆಂಡ್ ಹೇಳ್ತಾಳೆ. ಫಂಕ್ಷನ್ ಶುರು ಆಗ್ತಿರುತ್ತೆ. ರೋಹಿಣಿ ಅನ್ಕೊಂಡು ರೋಹಿಣಿ ಹತ್ರ ಹೋಗ್ತಾನೆ ಮನೋಜ. ನಂತರ ಅಮ್ಮ ಅಂತ ಹೇಳ್ಕೊಂಡು ಶಾಂತಿ ಹಿಂದೆ ಓಡ್ ಬರ್ತಾನೆ. ನೆಕ್ಸ್ಟ್ ಕ್ಯಾಟಗರಿ ಮಾತೃದೇವೋಭವ ಅಂತ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ಎಲ್ಲಾನು ತ್ಯಾಗ ಮಾಡಿರೋ ತಾಯಿಗೆ ಒಳ್ಳೆ ಮಗ, ಅದಕ್ಕೆ ಅಂತ ಸೆಲೆಕ್ಟ್ ಆಗಿರೋರು ಹಾಗಂತ ಹೇಳಿ ಶಾಂತಿ ಮನೋಜನ ಹೆಸರು ಕೂಗ್ತಾರೆ. ಅಲ್ಲಿ ಶಾಂತಿ ಸ್ವಂತವಾಗಿ ಹೋಮ್ ಅಪ್ಲೈನ್ಸಸ್ ಇಟ್ಟಿದ್ದಾನೆ ನನ್ನ ಮಗ, ಇನ್ನು ದೊಡ್ಡದಾಗಿ ಬೆಳಿತಾನೆ ಅಂತ ಹೇಳ್ತಾಳೆ. ನಂತರ ಮನೋಜ್ಗೆ ಮೈಕ್ ಕೊಡ್ತಾರೆ. ನಮ್ಮಮ್ಮ ನನಗೋಸ್ಕರ ತುಂಬಾನೇ ತ್ಯಾಗ ಮಾಡಿದ್ದಾರೆ, ಇಷ್ಟೊಂದೆಲ್ಲ ಓದೋಕ್ಕೆ ಅವರೇ ಕಾರಣ, ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಆಗಿರೋಕ್ಕೆ ಕಾರಣನೇ ನಮ್ಮಮ್ಮ. ಅವ್ರ ಸ್ವಂತ ಮನೇನ ಅಡಮಾನ ಇಟ್ಟು ನನಗೆ ತುಂಬಾನೇ ಹೆಲ್ಪ್ ಮಾಡಿದ್ದಾರೆ, ಅವ್ರು ಇಲ್ಲ ಅಂದರೆ ನಾನಿಲ್ಲ ಅಂತಾನೆ. ಈ ಕಡೆ ರೋಹಿಣಿ, ಅಯ್ಯೋ ಪಾಪಿ, ನಿಮ್ಮನ್ನ ಶೋರೂಮ್ ಓನರ್ ಮಾಡಿದ್ದು ನಾನು, ಈಗ ಎಲ್ಲದಕ್ಕೂ ಕಾರಣ ನಿಮ್ಮಮ್ಮ ಅಂತ ಹೇಳ್ತಿದೀಯಲ್ಲ ಹಾಗಂತ ಬೈಕೋತಿರ್ತಾಳೆ. ಆಗ ಶಾಂತಿ, ನನ್ಗಿರೋ ಆಸೆ ಅಂದ್ರೆ ನನ್ನ ಮಗ ಜೀವನದಲ್ಲಿ ತುಂಬಾ ಮುಂದೆ ಬರಬೇಕು, ಅವ್ನಿಗೊಂದು ಒಳ್ಳೆ ಹುಡುಗಿ ನೋಡಿ ಮದುವೆ ಮಾಡಬೇಕು, ನನ್ಗಿರೋದು ಇದೊಂದೇ ಆಸೆ ಅಂತ ಹೇಳ್ತಾಳೆ. ನಮ್ಮಮ್ಮ ನನ್ನ ಮೇಲೆ ತುಂಬಾನೇ ಕನ್ಸಿಟ್ಕೊಂಡಿದ್ದಾರೆ, ಅದನ್ನೆಲ್ಲ ನಾನು ನಿಜವಾಗ್ಲೂ ನೆರವೇರಿಸ್ತೀನಿ. ಅವ್ರ ಮಾತು ಮೀರಿ ಇದುವರೆಗೂ ನಾನು ನಡ್ತಿದ್ದೇ ಇಲ್ಲ, ಅವ್ರ ಆಸೆ ಪಡೋ ಎಲ್ಲಾನು ಅವ್ರಿಗೋಸ್ಕರನೇ ನಾನು ಮಾಡ್ತೀನಿ ಹಾಗಂತ ಮನೋಜ್ ಹೇಳ್ತಿರೋವಾಗ ಈ ಕಡೆ ರೋಹಿಣಿ ಕೋಪ ಮಾಡ್ಕೋತಿರ್ತಾಳೆ. ಇಷ್ಟೊಂದೆಲ್ಲ ಓದಿದ್ರು ಅಮ್ಮನ ಮಾತು ಕೇಳ್ತಿರೋ ಮನೋಜ್ಗೆ ಮತ್ತೆ ಶಾಂತಿಗೆ ಈ ಬಹುಮಾನ ಅಂತ ಶಾಂತಿ ಮನೋಜ್ಗೆ ಪ್ರೈಸ್ ಕೊಡ್ತಾರೆ. ಎಷ್ಟೋ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಅಮ್ಮನ್ಗೆ ಎದುರ್ಕೋತಿದ್ದಾರೆ, ಇದೇ ಅಮ್ಮನ್ ಕೊಡೋ ಮರ್ಯಾದೆ ಅಂತ ಅವರು ಹೊಗಳುತ್ತಾರೆ. ಶಾಂತಿ ಕೂಡ ಖುಷಿ ಪಡ್ತಾಳೆ. ಹಾಗೇನೆ ಆ ಕ್ಯಾಟಗರಿ ಮುಗಿದು ಕೆಳಗಿಳಿತಾರೆ. ನಂತರ ಬೆಸ್ಟ್ ಕಪಲ್ಸ್ ಅವಾರ್ಡ್ಗೆ ಅಂತ ಮನೋಜ್ ಮತ್ತೆ ರೋಹಿಣಿನ ಕರೀತಾರೆ. ಹೆಸರು ಕೂಗಿದ ತಕ್ಷಣನೇ ಶಾಂತಿ ರೋಹಿಣಿ ಎಲ್ಲಿದ್ದಾಳೆ ಅಂತ ಹುಡುಕ್ತಾಳೆ. ರೋಹಿಣಿ ಎದ್ದು ಬರ್ತಾಳೆ. ಲೇ, ಏನೋ ನಡೀತಿದೆ ಅಂತ ಮನೋಜನ ಕೇಳ್ತಾಳೆ ಶಾಂತಿ. ಇಲ್ಲಮ್ಮ ಅದು ಅಂತ ಮನೋಜ್ ಹೇಳಕ್ ಬರ್ತಾನೆ. ಆಗ ರೋಹಿಣಿ, ಮನೋಜ್ ನಮ್ ನೇಮ್ ಕೊಟ್ಟಾಗಿದೆ, ಈಗ ನಾವು ಅಲ್ಲಿಗೆ ಹೋಗಿಲ್ಲ ಅಂದ್ರೆ ಚೆನ್ನಾಗಿರಲ್ಲ, ಬನ್ನಿ ಅಂತ ಕರೀತಾಳೆ. ಇಲ್ಲಿ ಕೇಳಿ ಮನೋಜ್, ಇದು ನಿಮ್ ಬಿಸ್ನೆಸ್ಗೆ ಹೆಲ್ಪ್ಫುಲ್ ಆಗಿರುತ್ತೆ, ಬನ್ನಿ ಅಂತಾಳೆ. ಆಗ ಶಾಂತಿ ಕೋಪ ಮಾಡ್ಕೊಂಡು, ಏಯ್ ಹೊಸ ಜಾಗ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದಿದ್ರೆ ಇಲ್ಲೇ ತೆಗೆದು ಬಿಡ್ತಿದ್ದೆ ನಿನಗೆ, ಹೋಗೆ ಇಲ್ಲಿಂದ ಅಂತ ಬೈತಾಳೆ. ನಂತರ ಮನೋಜ್ಗೆ ಏಯ್ ನಡಿಯೋ ಅಂತಾಳೆ. ಅವರು ಮನೋಜ್ ಮತ್ತೆ ರೋಹಿಣಿ ಹೆಸರನ್ನ ಕರೀತಾನೆ ಇರ್ತಾರೆ. ಆಗ ಸ್ಟಾಫ್ ಬಂದು, ರೋಹಿಣಿ ನಿಮ್ಮ ಹೆಸರನ್ನೇ ಕರಿತಿರೋದು, ಎಲ್ಲಿ ನಿಮ್ಮ ಹಸ್ಬೆಂಡ್ ಬರ್ಲಿಲ್ವಾ ಅಂತ ಕೇಳ್ತಾರೆ. ಅವರು ಎಮರ್ಜೆನ್ಸಿ ಅಂತ ಹೊರಟೋಗ್ಬಿಟ್ಟಿದ್ದಾರೆ, ಸಾರಿ ಅವ್ರಿಗೆ ಬರೋಕ್ಕಾಗ್ತಿಲ್ಲ ಅಂತಾಳೆ ರೋಹಿಣಿ. ಸರಿ ನಾನು ನೋಡ್ಕೋತೀನಿ ಅಂತ ಸ್ಟಾಫ್ ಹೇಳೋಗ್ತಾರೆ. ಈ ಕಡೆ ಶಾಂತಿ, ಇದೇನಾ ನಿನ್ನ ಫ್ರೆಂಡ್ ಪಾರ್ಟಿ, ಇದಕ್ಕೆ ನಾನು ನೀವು ಟಿಪ್ ಟಾಪ್ ಆಗಿ ರೆಡಿಯಾಗಿದ್ದು ಆ ರೋಹಿಣಿ ಜೊತೆ ಸೇರಿ ಅವಾರ್ಡ್ ತಗೋಬೇಕು ಅನ್ಕೊಂಡಿದ್ಯಾ, ಇದನ್ನೆಲ್ಲ ನೀನು ಯಾವಾಗಲೂ ತಿಳ್ಕೊತೀಯ ಅಂತ ಕೇಳ್ತಾಳೆ ಶಾಂತಿ. ಇಲ್ಲಮ್ಮ, ಅದು ಬಿಸ್ನೆಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ಲು. ಅವನಾಗಂತಿರೋವಾಗ ಅವಳಿಂದ ನಿನ್ಗೆ ಬಿಸ್ನೆಸ್ ಬೇಕಾ, ನೀನು ಓದಿರೋ ಓದ್ಗೆ ನಿನ್ ಬುದ್ಧಿವತ್ತಿಕೆ ಎಲ್ಲ ಹೋಯ್ತು, ಅವಳಿಂದ ನೀನ್ ಪಾಡ್ಪಟ್ಟಿಯಲ್ಲ ಅದೆಲ್ಲ ಸಾಕಾಗ್ಲಿಲ್ವಾ ನಿನ್ಗೆ, ಸ್ಟೇಜ್ ಮೇಲೆ ನನ್ನನ್ನ ಮೀರಿ ಯಾವ ಕೆಲಸನೂ ಮಾಡಲ್ಲ ಅಂತ ದೊಡ್ಡದಾಗಿ ಹೇಳ್ಕೊತಿದ್ದೆ, ಈಗೇನೋ ಮಾಡಕ್ ಹೋಗ್ತಿದ್ಯಾ, ಅವಳ ಜೊತೆ ಸೇರಿ ಈ ಫಂಕ್ಷನ್ ಅಲ್ಲಿ ನಿನ್ನ ಹೆಸರು ಕೊಟ್ಟಿದ್ಯಾ. ಶಾಂತಿ ಹಾಗಂತಿರೋವಾಗ, ಅಯ್ಯಯ್ಯೋ ಇಲ್ಲಮ್ಮ, ಅವಳೇನೇ ಹೆಸರು ಕೊಟ್ಟಿದ್ದು ಅಂತಾನೆ ಮನೋಜ. ಆಗಲ್ಲಿಗೆ ರೋಹಿಣಿ ಕೂಡ ಬರ್ತಾಳೆ. ಏಯ್ ಏನೇ ನಿನ್ನ ಮನಸ್ಸಲ್ಲಿ ಏನೇ ನಡೆಸ್ತಿದ್ಯಾ, ನಿನ್ಗೆ ಎಷ್ಟೊಂದು ಓದಿದ್ದೀನಿ ಆದರೂ ನಿನಗೆ ಮಾನ ಮರ್ಯಾದೆ ಏನೂ ಇಲ್ವೇನೆ, ಅವನ ಜೊತೆ ನಯವಾಗಿ ಮಾತಾಡಿ ಅವನನ್ನ ನಿನ್ನ ಹತ್ರ ಸೆಳ್ಕೊತಿದ್ಯಾ, ಅವನೇನೇನೆ ಹಾಗೆ ನೋಡ್ತಿದ್ಯಾ, ನೀನು ನಮ್ಮನ್ನೆಲ್ಲ ಏಮಾರಿಸ್ತೀರಾ, ಅದೆಲ್ಲ ನಿಂಗೆ ಮರ್ತೋಯ್ತಾ ಅಂತಾಳೆ. ಏನೇ ಅವನಿಂದನೇ ಯಾಕೆ ಸುತ್ತೀಯಾ ಕುಲ್ಗೆಟ್ಟೋಳೆ, ಅವನು ನನ್ನ ಮಗ, ಅದೆಲ್ಲ ಈ ಫಂಕ್ಷನಲ್ಲಿರೋರಿಗೆಲ್ಲ ಗೊತ್ತಾಯಿತು, ಅದಕ್ಕೆ ಸಾಕ್ಷಿ ಇದೇನೆ ಕಣೆ ಅಂತ ಅವಾರ್ಡ್ ತೋರಿಸ್ತಾಳೆ ಶಾಂತಿ. ಆ ಫಂಕ್ಷನಲ್ಲಿ ಏನು ಹೇಳಿದ್ರು ಅಂತ ಕೇಳಿಸ್ಕೊಂಡೆ ಅಲ್ಲ, ಆ ಬೋರ್ಡ್ನಲ್ಲಿ ಏನು ಬರ್ತಿದ್ದಾರೆ ಅಂತ ಗೊತ್ತಾ ನಿನಗೆ, ತಾಯಿನೇ ಎಲ್ಲದಕ್ಕೂ ಮೊದಲು ಅಂತ. ಅವ್ನು ಯಾವಾಗಲೂ ನನ್ನ ಮಗನೇ, ಅವ್ನ ಮನಸ್ಸನ್ನ ಹಾಳು ಮಾಡಿ ನಿನ್ನ ಪಕ್ಕ ಹೇಳ್ಕೊಬೋದು ಅಂತ ಅಂದ್ಕೊಂಡಿರ್ಬೋದು, ಹಾಗಾಗೋದಕ್ಕೆ ನಾನು ಯಾವತ್ತಿಗೂ ಬಿಡೋಲ್ಲ, ಅವ್ನು ಯಾವತ್ತಿದ್ರೂ ನನ್ನ ಮಗನೇ, ಅವನ ಜೊತೆ ಸೇರಿ ಸುತ್ತೋಣ ಬಾಳಾಟ ಮಾಡೋಣ ಹಾಗಂತ ಕನಸೆಲ್ಲ ಕಾಣಕ್ಕೆ ಹೋಗ್ಬೇಡ, ಕೇಸು ಕೋರ್ಟಲ್ಲಿದೆಯಲ್ಲ ನನ್ನ ಮಗ ಖಂಡಿತ ನಿನಗೆ ಡಿವೋರ್ಸ್ ಕೊಡ್ತಾನೆ ಅಂತಾಳೆ ಶಾಂತಿ. ಈ ಜನ್ಮದಲ್ಲಿ ನನ್ನ ಮಗನ ಜೊತೆ ನೀನು ಬಾಳಾಟ ಮಾಡೋಕ್ಕಾಗಲ್ಲ ಕಡೆ, ಇದನ್ನು ನೀನು ಸರಿಯಾಗಿ ನೆನ್ಪಿಟ್ಕೊ ಅಂತೇಳಿ ನಡಿಯೋ ಹಾಗಂತ ಶಾಂತಿ ಮನೋಜ್ನ ಹೇಳ್ಕೊಂಡು ಹೋಗ್ತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.